In the last class, we are already completed Romeo and Juliet poem. In today's class, we solve some previous year questions, 1 mark questions, which are very important, which are in MCQs. Let's start. The first and foremost questions, which was asked in the year June 2015. Whom does Romeo address as a yonder lady? ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ. ಇವತ್ತಿನ ತರಗತಿಗಳಲ್ಲಿ ನಾವು ರೋಮಿಯೋ ಆ್ಯಂಡ್ ಜೂಲಿಯಟ್ ಪೋಯಂನಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಕೇಳಿರುವಂತಹ 1 ಅಂಕದ ಪ್ರಶ್ನೆಗಳನ್ನು MCQ ರೂಪದಲ್ಲಿ ಇವತ್ತ ನೋಡೋಣ. ಮೊದಲನೇ ಪ್ರಶ್ನೆ, whom does Romeo address as a yonder lady? ಇಲ್ಲಿ ರೋಮಿಯೋ yonder lady ಅಂತ ಯಾರನ್ನ ಅಡ್ರೆಸ್ ಮಾಡ್ತಾ ಇದ್ದ? ಇಲ್ಲದ ನೋಡಿ ಆಪ್ಷನ್ಸ್ ನಿಮಗೆ. ನೀವೆಲ್ಲರೂ ನಿಮ್ಮ ಮನಸ್ಸೊಳಗೆ ಆನ್ಸರ್ಗಳನ್ನು ಹೇಳ್ತಾ ಇರಿ. ನಾನಿಲ್ಲಿ 5 ಸೆಕೆಂಡ್ ಟೈಮ್ನ ತಗೋತಾ ಇರ್ತೀನಿ. ಪ್ರತಿಯೊಂದು ಕ್ವಶನ್ನ ಕೇಳಿದ ಮೇಲೆ ಅದಕ್ಕೆ ಆಪ್ಷನ್ಸ್ ಕೊಟ್ಟಾದ್ಮೇಲೆ ಅದರ ಆನ್ಸರ್ಗೆ ಎಸ್ ಹೇಳಿ. ಹೂಮ್ ಡಸ್ ರೋಮಿಯೋ ಅಡ್ರೆಸ್ ಆಸ್ ಎ ಯೊಂಡರ್ ಲೇಡಿ? ಇಲ್ಲಿ ಉತ್ತರ ಜೂಲಿಯಟ್. ಈ ಪಾಠದೊಳಗೆ ಇರುವಂತ ಲೇಡಿ ಒಬ್ಬರೇ ಒಬ್ರು, ಅವ್ರು ಯಾರು? ಜೂಲಿಯಟ್. ಹಾಗಾಗಿ ಉತ್ತರ ಜೂಲಿಯಟ್. ಎರಡನೇ ಪ್ರಶ್ನೆ, ಹೂ ಅಕಾರ್ಡಿಂಗ್ ಟು ಜೂಲಿಯಟ್ ಇಸ್ ಅ ವೈಟರ್ ದೆನ್ ನ್ಯೂ ಸ್ನೋ? Who, according to Juliet, is whiter than a new snow? ಮಾರ್ಚ್ 2016 ಕೇಳಿರುವಂಥ ಪ್ರಶ್ನೆ ಇದು. ಜೂಲಿಯಟ್ ಅವರ ಪ್ರಕಾರ ನ್ಯೂ ಸ್ನೋಗಿಂತ ವೈಟ್ ಯಾರಾಗಿದ್ರು? ಇಲ್ಲಿದಾವೆ ನಿಮ್ಮ ಆಪ್ಷನ್ಸ್. ಆಪ್ಷನ್ ಎ ಜೂಲಿಯಟ್, ಆಪ್ಷನ್ ಬಿ ರೋಮಿಯೋ, ಆಪ್ಷನ್ ಸಿ ರೋಸ್ಲೈನ್, ಆಪ್ಷನ್ ಡಿ ಲಾರ್ಡ್ ಕ್ಯಾಪ್ಲೆಟ್. ಜೂಲಿಯಟ್ ಅವ್ರ ಪ್ರಕಾರ ವೈಟರ್ ದೆನ್ ನ್ಯೂ ಸ್ನೋ ಯಾರಾಗಿದ್ರು ಅಂದ್ರೆ ಅದು ರೋಮಿಯೋ. ಮುಂದಿನ ಪ್ರಶ್ನೆ, ಹೂ ಈಸ್ ಕಂಪೇರ್ಡ್ ಟು ಅ ಸ್ನೋಯಿ ಡವ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್? ಇದು ಬಹಳಷ್ಟು ಸಲ ರಿಪೀಟ್ ಆಗಿರುವಂಥ ಪ್ರಶ್ನೆ ಇದೆ. ಪ್ರತಿ ಸಲನೂ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದೆ. ಪ್ರತಿ ವರ್ಷನೂ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇರ್ತೀನಿ, ರೋಮಿಯೋ ಆ್ಯಂಡ್ ಜೂಲಿಯಟ್ ಪೋಯಮ್ ಒಳಗೆ ಸ್ನೋಯಿ ಡವ್ ಯಾರು ಅನ್ನೋದು ಭಾಳ ಸಲ ಕೇಳುವಂಥ ಪ್ರಶ್ನೆ ಇದೆ. ಸ್ನೋಯಿ ಡವ್ ಯಾರನ್ನ ಕರೀತಾರ, ಯಾರಿಗೆ ಕಂಪೇರ್ ಮಾಡ್ತಾರ ಅಂತೇಳಿ. ಈಗ ನೋಡಿ ನಿಮ್ಮ ಆಪ್ಷನ್ಗಳು. ಆಪ್ಷನ್ ಎ ರೋಸ್ಲೈನ್, ಆಪ್ಷನ್ ಬಿ ರೋಮಿಯೋ, ಆಪ್ಷನ್ ಸಿ ಜೂಲಿಯಟ್, ಆಪ್ಷನ್ ಡಿ ಮೊನಾಲಿಸಾ. ಸರಿಯಾದ ಉತ್ತರ ಜೂಲಿಯಟ್. ಜೂಲಿಯಟ್ನ ರೋಮಿಯೋ ಅವರು ಸ್ನೋಯಿ ಡವ್ ಅಂತ ಕರೆದಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಹೂ ಈಸ್ ಕಂಪೇರ್ಡ್ ಟು ಅ ರಿಚ್ ಜುವೆಲ್ ಇನ್ ಇಥಿಯೋಪ್ ಇಯರ್? ಯಾರನ್ನ ಇಲ್ಲೇ ಇಥಿಯೋಪ್ ಇಯರ್ ಒಳಗ ರಿಚ್ ಜುವೆಲ್ ಅಂತ ಹೇಳಿ ಕಂಪೇರ್ ಮಾಡಿದಾರ? ಮಾರ್ಚ್ 2017 ಕೇಳಿರುವಂತ ಪ್ರಶ್ನೆ ಇದು. ಇಲ್ಲಿದ ನೋಡಿ ನಿಮ್ಮ ಆಪ್ಷನ್. ಆಪ್ಷನ್ ಎ ಜೂಲಿಯಟ್, ಆಪ್ಷನ್ ಬಿ ಜೂಲಿಯಟ್ಸ್ ಬ್ಯೂಟಿ, ಆಪ್ಷನ್ ಸಿ ರೋಸ್ಲೈನ್, ಆಪ್ಷನ್ ಡಿ ರೋಮಿಯೋ. ವಾಟ್ ಈಸ್ ಕಂಪೇರ್ಡ್ ಟು ಅ ರಿಚ್ ಜುವೆಲ್ ಇನ್ ಇಥಿಯೋಪಿಕ್ ಇಯರ್? ಇಥಿಯೋಪಿಕ್ ಇಯರ್ ಅಂದ್ರೆ ಆಫ್ರಿಕನ್ ಮಹಿಳೆಯ ಕಿವಿ ಒಳಗ ರಿಚ್ ಜುವೆಲ್ ಅಂತ ಏನನ್ನ ಕಂಪೇರ್ ಮಾಡಿದಾರ? ಆಪ್ಷನ್ ಎ ಜೂಲಿಯಟ್, ಆಪ್ಷನ್ ಬಿ ಜೂಲಿಯಟ್ಸ್ ಬ್ಯೂಟಿ, ಆಪ್ಷನ್ ಸಿ ರೋಸ್ಲೈನ್, ಆಪ್ಷನ್ ಡಿ ರೋಮಿಯೋ. ಉತ್ತರ ಜೂಲಿಯಟ್ಸ್ ಬ್ಯೂಟಿ. ಜೂಲಿಯಟ್ಸ್ ಬ್ಯೂಟಿಯನ್ನ ರಿಚ್ ಜುವೆಲ್, ಒಬ್ಬ ಆಫ್ರಿಕನ್ ಮಹಿಳೆಯ ಕಿವಿ ಒಳಗಿರುವಂತಹ ಬಂಗಾರದ ಓಲೆಗೆ ಜೂಲಿಯಟ್ಸ್ ಬ್ಯೂಟಿಯನ್ನ ಕಂಪೇರ್ ಮಾಡಿ. ಇನ್ನ ಮುಂದಿನ ಪ್ರಶ್ನೆಗಳು, ಹೂ ಲುಕ್ಸ್ ಆಸ್ ಅ ಸ್ನೋಯಿ ಡವ್ ಟು ರೋಮಿಯೋ? ಈ ಪ್ರಶ್ನೆ ಆಲ್ರೆಡಿ ಬಂದಿತ್ತು. ಮಾರ್ಚ್ 2018 ಒಂದ್ಸಲ ಆಲ್ರೆಡಿ ಕೇಳಿದ್ದಾರೆ ನೋಡಿ. ಸ್ವಲ್ಪ ಕ್ವಶನ್ ತಿರ್ಚಿ ಕೇಳಿದ್ದಾರೆ. ಹೂ ಲುಕ್ಸ್ ಆಸ್ ಅ ಸ್ನೋಯಿ ಡವ್ ಟು ರೋಮಿಯೋ? ರೋಮಿಯೋಗೆ ಸ್ನೋಯಿ ಡವ್ ತರ ಯಾರು ಕಾಣಿಸ್ತಾ ಇದ್ರು? ಆಪ್ಷನ್ ಎ ರೋಸ್ಲೈನ್, ಆಪ್ಷನ್ ಬಿ ರೋಮಿಯೋ, ಆಪ್ಷನ್ ಸಿ ಜೂಲಿಯಟ್, ಆಪ್ಷನ್ ಡಿ ಮೊನಾಲಿಸಾ. ಉತ್ತರ ಆಪ್ಷನ್ ಸಿ ಜೂಲಿಯಟ್. ಮುಂದಿನ ಪ್ರಶ್ನೆ, whom does the phrase true beauty refers to in Romeo and Juliet? ರೋಮಿಯೋ ಆ್ಯಂಡ್ ಜೂಲಿಯಟ್ ಒಳಗ ಟ್ರೂ ಬ್ಯೂಟಿ ಅನ್ನುವಂಥ ಶಬ್ದ ಯಾರಿಗೆ ರೆಫರ್ ಆಗ್ತದೆ? whom does the phrase true beauty refers to in Romeo and Juliet? ಟ್ರೂ ಬ್ಯೂಟಿ ಅಂತ ಯಾರಿಗೆ ರೆಫರ್ ಆಗ್ತೈತಿ? ಆಪ್ಷನ್ ಎ ರೋಸ್ಲೈನ್ಗೆ, ಆಪ್ಷನ್ ಬಿ ರೋಮಿಯೋಗ, ಆಪ್ಷನ್ ಸಿ ಜೂಲಿಯಟ್ಗೆ ಮತ್ತು ಆಪ್ಷನ್ ಡಿ ಮೊನಾಲಿಸಾ. ಉತ್ತರ ಹೇಳಿ. ಉತ್ತರ ನೀವು ಹೇಳಿದ್ರೆ ಅನ್ಕೋತೀನಿ. ಆಪ್ಷನ್ ಸಿ ಸರಿಯಾದ ಉತ್ತರ ಜೂಲಿಯಟ್. ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ, ಹೂಸ್ ಬ್ಯೂಟಿ ಅಕಾರ್ಡಿಂಗ್ ಟು ರೋಮಿಯೋ ಈಸ್ ಟೂ ರಿಚ್ ಫಾರ್ ಯೂಸ್? ರೋಮಿಯೋನ ಪ್ರಕಾರ ಯಾರ ಬ್ಯೂಟಿ ಅತ್ಯಂತ ರಿಚ್ ಆಗಿತ್ತು ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಆಪ್ಷನ್ ಇಲ್ಲದ ನೋಡಿ. ಆಪ್ಷನ್ ಎ ಜೂಲಿಯಟ್ ಸಿಸ್ಟರ್ಸ್ ಬ್ಯೂಟಿ, ಜೂಲಿಯಟ್ಸ್ ಬ್ಯೂಟಿ, ಆಪ್ಷನ್ ಸಿ ರೋಸ್ಲೈನ್ಸ್ ಬ್ಯೂಟಿ,
ಆಪ್ಷನ್ ಡಿ ರೋಮಿಯೋ. ಸರಿಯಾದ ಉತ್ತರ ನೀವು ಹೇಳಿದ್ರಿ ಅನ್ಕೋತೀನಿ ಉತ್ತರನ. ಆಪ್ಷನ್ ಬಿ ಸರಿಯಾದ ಉತ್ತರ, ಜೂಲಿಯಟ್ಸ್ ಬ್ಯೂಟಿ. ಮುಂದಿನ ಪ್ರಶ್ನೆ, ಜೂಲಿಯಟ್ ಹ್ಯಾಂಗ್ಸ್ ಅಪಾನ್ ದ ಚಿಕ್ ಆಫ್ ನೈಟ್ ಆಸ್ ಅ ಡ್ಯಾಶ್. ಆಪ್ಷನ್ ಎ ಡವ್, ಆಪ್ಷನ್ ಬಿ ಸ್ಟಾರ್ಸ್, ಆಪ್ಷನ್ ಸಿ ಸ್ನೋ, ಆಪ್ಷನ್ ಡಿ ರಿಚ್ ಜುವೆಲ್. ಜೂಲಿಯಟ್ ಹ್ಯಾಂಗ್ಸ್ ಅಪಾನ್ ದ ಚಿಕ್ ಆಫ್ ನೈಟ್ ಆಸ್ ಅ, ಉತ್ತರ ನೀವು ಹೇಳಿದ್ರೆ ಅನ್ಕೋತೀನಿ, ಉತ್ತರ ಆಸ್ ಅ ರಿಚ್ ಜುವೆಲ್. ಅವರು ರಾತ್ರಿ ಎಂಬ ಕತ್ತಲೊಳಗ ಒಂದು ರಿಚ್ ಜುವೆಲ್ ಆಗಿ ಹೊಳಿತಾ ಇರ್ತಾರೆ. ಮುಂದಿನ ಪ್ರಶ್ನೆ, ಅಕಾರ್ಡಿಂಗ್ ಟು ರೋಮಿಯೋ, ಜೂಲಿಯಟ್ ಕ್ಯಾನ್ ಟೀಚ್ ಡ್ಯಾಶ್ ಟು ಬರ್ನ್ ಬ್ರೈಟ್. ರೋಮಿಯೋ ಅವ್ರ ಪ್ರಕಾರ ಜೂಲಿಯಟ್ ಅವರು ಯಾರಿಗೆ ಬ್ರೈಟ್ ಆಗಿ ಬರ್ನ್ ಆಗ್ಬೇಕಂತ ಕಲಿಸ್ತಾ ಇರ್ತಾರ. ಇಲ್ಲಿ ನಿಮಗೆ ನೋಡಿ, ನಿಮ್ಮ ಆಪ್ಷನ್ ಎ ದ ಸನ್ಗೆ, ಆಪ್ಷನ್ ಬಿ ದ ಸ್ಟಾರ್ಸ್ಗೆ, ಆಪ್ಷನ್ ಸಿ ದ ಟಾರ್ಚಸ್ಗೆ, ಆಪ್ಷನ್ ಡಿ ದ ಮೂನ್ಗೆ. ಜೂಲಿಯಟ್ ಅವ್ರಿಗೆ ಯಾರಿಗೆ ಬರ್ನ್ ಬ್ರೈಟ್ ಆಗಿ ಕಲಿಸುವ ರೀತಿ ಒಳಗಿದ್ರು ಅಂತಂದ್ರೆ ಅದು ಟಾರ್ಚಸ್ಗೆ. ಮುಂದಿನ ಪ್ರಶ್ನೆ, ಜೂಲಿಯಟ್ ಈಸ್ ಕಂಪೇರ್ ಟು ಡ್ಯಾಶ್ ಇನ್ ಇಥಿಯೋಪಿಯರ್. ಇದು ಆ ಪ್ರಶ್ನೆ ಆಲ್ರೆಡಿ ಬಂದಿತ್ತು ನೋಡಿ. ಇದು ಜೂಲಿಯಟ್ ಅವರು ಏನಂತ ಕಂಪೇರ್ ಆಗ್ತಾರೆ ಇಥಿಯೋಪ್ಸ್ ಅವರ ಕಿವಿ ಒಳಗ? ನಿಮ್ಮ ಆಪ್ಷನ್ಸ್ ಇದಾವು, ಸ್ನೋಯಿ ಡವ್, ಕ್ರೌ, ರಿಚ್ ಜುವೆಲ್, ಬರ್ನಿಂಗ್ ಟಾರ್ಚ್. ಅವರು ಜೂಲಿಯಟ್ ಅವರು ಏನಂತ ಕಂಪೇರ್ ಆಗ್ತಾರಪ್ಪ ಇಥಿಯೋಪ್ ಇಯರ್ ಒಳಗಂತಂದ್ರೆ ರಿಚ್ ಜುವೆಲ್ ಅಂತ ಹೇಳಿ ಕಂಪೇರ್ ಆಗ್ತಾರೆ. ಮುಂದಿನ ಪ್ರಶ್ನೆ, ಜೂಲಿಯಟ್ ಡ್ಯಾಶ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಜೂಲಿಯಟ್ ಅವರು ಟಾರ್ಚ್ಗಳಿಗೆ ಬರ್ನ್ ಬ್ರೈಟ್ ಆಗೋದಕ್ಕೆ ಏನ್ ಮಾಡ್ತಾರ? ಆಪ್ಷನ್ ಎ ಹ್ಯಾಂಗ್ಸ್ ಮಾಡ್ತಾರ, ಬಿ ಶೋಸ್ ಮಾಡ್ತಾರ, ಸಿ ಟೀಚ್ ಮಾಡ್ತಾರ, ಡಿ ಲವ್ಸ್ ಮಾಡ್ತಾರ. ಸರಿಯಾದ ಉತ್ತರ ಸಿ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಜೂಲಿಯಟ್ ಅವರು ಟೀಚ್ ಮಾಡ್ತಿರ್ತಾರ ಟಾರ್ಚ್ಗಳಿಗೆ ಬ್ರೈಟ್ ಆಗಿ ಬರ್ನ್ ಆಗೋದಕ್ಕೆ. ಈ ಸೆಷನ್ ನ ಕೊನೆಯ ಪ್ರಶ್ನೆ ಇದೆ, ದ ಮೆಜರ್ ಡನ್ ಐ ವಿಲ್ ವಾಚ್ ಅ ಪ್ಲೇಸ್ ಆಫ್ ಸ್ಟ್ಯಾಂಡ್. ದ ವರ್ಡ್ ಮೆಜರ್ ಮೀನ್ಸ್, ದ ಮೆಜರ್ ಡನ್ ಅಂತಂದ್ರೆ ಏನಂತ ಹೇಳಿದ್ದೀನಿ ನಾನು ಪೋಯಮ್ ಒಳಗಡೆ. ಇಲ್ಲಿ ದ ಮೆಜರ್ ಡನ್ ಆದ್ಮೇಲೆ ಇಲ್ಲಿ ಮೆಜರ್ ಅಂದ್ರೆ ಏನು ಅಂತೇಳಿ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಮೆಜರ್ ಅಂದ್ರೆ ಆಪ್ಷನ್ ಎ ಡ್ಯಾನ್ಸ್, ಬಿ ಪಾರ್ಟಿ, ಸಿ ನೈಟ್, ಡಿ ಡೇ. ಸರಿಯಾದ ಉತ್ತರ ನೀವು ಹೇಳಿದ್ರೆ ಅನ್ಕೊಳ್ತೇನೆ. ಸರಿಯಾದ ಉತ್ತರ ಆಪ್ಷನ್ ಎ ಡ್ಯಾನ್ಸ್. ಓಕೆ, ಈ ಎಲ್ಲ ಪ್ರಶ್ನೆಗಳು ಹಿಂದಿನ ಸುಮಾರು ವರ್ಷಗಳಲ್ಲಿ ನಿರಂತರವಾಗಿ ಎನ್ಯುವಲ್ ಎಕ್ಸಾಮ್ನ ಕೇಳಿರುವಂತಹ ಪ್ರಶ್ನೆಗಳು. ಈ ಪ್ರಶ್ನೆಗಳು ನಿಮ್ಗೆ ಬಹಳಷ್ಟು ಉಪಯುಕ್ತ ಆಗಿದಾವ ಅಂತ ಅನ್ಕೊಂಡಿದ್ದೇನೆ. ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆತಂದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಸೆಕೆಂಡ್ PU ಸ್ಟೂಡೆಂಟ್ಸ್ಗಳಿಗೆ ಇದು ಭಾಳ ಇಂಪಾರ್ಟೆಂಟ್ ಆಗತ್ತೆ. ಅವುಗಳನ್ನು ನಿಮ್ಮ ಈ ಒಂದು ವಿಡಿಯೋವನ್ನು ಸೆಕೆಂಡ್ PU ಸ್ಟೂಡೆಂಟ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಹಿಂಗೆ ಈ ಮುಂದಿನ ತರಗತಿ ಒಳಗೆ ಮುಂದಿನ ಪಾಠಗಳು, ಮುಂದಿನ ಕ್ವಶನ್ ಆನ್ಸರ್ಗಳು ಬರ್ತಾ ಇರ್ತಾವೆ. ತಾವೆಲ್ಲ ನೋಡ್ತಾ ಇರಿ. ನಮ್ಗೆ ಮತ್ತೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮುಖಾಂತರ ತಿಳಿಸ್ತಾ ಇರಿ ಅಂತ ಹೇಳ್ಕೊತ ಇವತ್ತಿನ ತರಗತಿಯನ್ನು, ಈ ಒಂದು ಸಣ್ಣ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಒಳಗೆ ಭೇಟಿ ಆಗೋಣ, ಹೊಸ ವಿಡಿಯೋ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.